ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ 4 ದಿನ ಆಗಿದೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ. ನಿನ್ನೆ ಕೂಡ ಅವರು ಸಿದ್ದೇಶ್ವರ ನಿವಾಸದಲ್ಲಿ ಸಭೆ ಮಾಡಿದ್ದಾರೆ. ಇವತ್ತು ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸರ್, ಈಗ ಮೊದಲನೇದಾಗಿ ಉಚ್ಚಾಟನೆ ಬಗ್ಗೆ ನೀವೆಲ್ಲೂ ಕೂಡ ಮಾತಾಡಿಲ್ಲ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಪಬ್ಲಿಕ್ ಟಿವಿಗೆ ಅಂತ? ನೋಡಿ, ಇವರು ಯಡಿಯೂರಪ್ಪ ಅವನ ಮಗ ಕೂಡಿ ಇದು ಉಚ್ಚಾಟನೆಗೆ ಹೈಕಮಾಂಡ್ ಅದ್ರ ಮೇಲೆ ಒತ್ತಡ ತಂದು ಇವನು ಉಚ್ಚಾಟನೆ ಮಾಡಿದ್ರೆ ಲಿಂಗಾಯತರು ಎಲ್ಲ BJP ಇಂದ ಬಿಟ್ಟು ಹೋಗ್ತಾರೆ, ಹಂಗೆ ಗಲಾಟೆ ಮಾಡಿ ಮಾಡಿಸಿದ್ದಾರೆ. ಆದರೆ ಯಾವ ವೀರಶೈವ ಲಿಂಗಾಯತರು ಯಡಿಯೂರಪ್ಪ ಕುಟುಂಬ ಜೊತೆಗೆ ಇಲ್ಲ. ಒಂದು 2-3 ಸ್ವಾಮಿಗಳು ಪೀಠ ಸ್ವಾಮಿಗಳದ ಅವ್ರ ಪರವಾಗಿ ಹೇಳಿಕೆ ಕೊಟ್ಟು ಬಿಟ್ಟರೆ ಸಾಮಾನ್ಯ ವೀರಶೈವ ಲಿಂಗಾಯತರು ಯಾರೂ ಇಲ್ಲ. ಆ ಭ್ರಮೆಯಿಂದ ಕೇಂದ್ರ ಹೈಕಮಾಂಡ್ ಹೊರಗೆ ಬರಬೇಕು. ನಿಮಗೆ ಎಲ್ಲ ಒಂದು ಕಡೆ ನಿಮ್ಮ ಹೋರಾಟಕ್ಕೆ ಹಿನ್ನಡೆ ಆಯಿತು, ಮುಜುಗರ ಆಯಿತು ಅಂತ ಅನಿಸ್ತಾ ಇಲ್ವಾ? ಏನು ಆಗಿಲ್ಲರಿ, ಇಂಥವೆಲ್ಲ ನಡೀದೆ. ಅಪಮಾನ ಇದು ರಾಮಾಯಣ ಮಹಾಭಾರತದಿಂದ ನಡೆದಿದೆ. ಅದು ಅಷ್ಟಕ್ಕೇ ಬಿಡುವುದಿಲ್ಲ. ಈ ಕುಟುಂಬವನ್ನು BJPಯಿಂದ ಮುಕ್ತ ಮಾಡುವವರೆಗೆ ಬಿಡುವುದಿಲ್ಲ ನಾವು. 3ನೇ ಬಾರಿ ಉಚ್ಚಾಟನೆ ಆಗ್ತಾ ಇದ್ದೀರಾ ಸರ್? 3ನೇ ಬಾರಿ ಲೆಕ್ಕಿ ನನಗೆ 3 ಅಂಕಿ ನನಗೆ ಲೆಕ್ಕಿ ಇದೆ. 3ನೇ ಬಾರಿದಿಂದ ಏನು ಆಗ್ತದೋ ಆ ನನ್ನ ತುಳಿಲಿಕ್ಕೆ ಕಾರಣಕರ್ತರು ನಾಶ ಆಗ್ತಾರೆ. ಅದು 3ನೇ ಬಾರಿ. ಹೈಕಮಾಂಡ್ಗೆ ಏನಂತ ಈಗ ಮನವರಿಕೆ ಮಾಡ್ತೀರಾ? ನಿನ್ನೆ ಕೂಡ ಸಭೆ ಮಾಡಿ ತೀರ್ಮಾನ ಮಾಡಿದ್ದೀರಾ? ನಾ ಏನೂ ಮಾಡೋದಿಲ್ಲ, ನಮ್ಮ ಗುಂಪಿನವರು ಮಾಡ್ತೀನಿ ಅಂತ ಹೇಳಿದ್ದೆ. ಈಗಾಗಲೇ ಕುಮಾರ್ ಬಂಗಾರಪ್ಪ ಅವರು ಅದ್ರ ಬಗ್ಗೆ ಹೇಳಿದ್ದಾರೆ. ಅವರೆಲ್ಲರದ್ದು ಇಚ್ಛೆ ಏನಿದೆ, BJPಯಲ್ಲೇ ವಾಪಸ್ ಬರಬೇಕು. ಕರ್ನಾಟಕದಲ್ಲಿ ಯಾವುದೇ ನಮ್ಮ ಪಕ್ಷದಲ್ಲಿ ಜನ ಮೆಚ್ಚಿದಂಥ ನಾಯಕ ಯಾರೂ ಇಲ್ಲ. ಕೇವಲ ಕೆಲವು ನಾಯಕರಿದ್ದಾರೆ, ಅವರು ತಮ್ಮ ಇದಕ್ಕಟ್ಟೆ ಸೀಮಿತ ಇದ್ದಾರೆ. ಅವರು 1,000 ಜನ ವಿಜೇಂದ್ರನ ಆದಿಯಾಗಿ ಯಾರಿಗೂ ಒಂದು 100 ಮಂದಿನ ಕೂರಿಸೋ ಶಕ್ತಿ ಇಲ್ಲ. ಸ್ವಯಂ ಪ್ರೇರಣೆಯಿಂದ ಬರಬೇಕು ಜನ. ಬಾಡಿಗೆ ಜನ ಬರ್ತಾರೆ ಭಾಳ. ನೀನು ಬಿಜಾಪುರನಲ್ಲಿ 20,000 ಜನ ಸೇರಿದ್ರು. ನಾವು ಬಾಡಿಗೆ ಯಾರಿಗೂ ಯಾನೋ ವಿಜೇಂದ್ರನ ಚೀಲ ಅವ್ರನ್ನ ಎಲ್ಲ ಫೇಸ್ಬುಕ್ನಲ್ಲಿ ಯತ್ನಾಳ್ ಬಾಡಿಗೆ ಜನ ತರೋದಿಲ್ಲ, ಅದು ವಿಜೇಂದ್ರ ತರ್ತಾನೆ. ಮತ್ತು ಬಾಡಿಗೆ ಜನ ಕೊನೆಯವರೆಗೆ ನಿಲ್ಲುವುದಿಲ್ಲ. 80 ಜನ ಪದಾಧಿಕಾರಿಗಳು ಕೂಡ 174 ಜನ ರಾಜೀನಾಮೆ ಕೊಟ್ಟಿದ್ದಾರೆ. ನೋಡಿ, ಇಡೀ ಕರ್ನಾಟಕ ತುಂಬ ವ್ಯಾಪಕವಾಗಿ ಜನ ಒಬ್ಬ ಹಿಂದೂ ನಾಯಕನನ್ನು ಇವತ್ತು BJP ನಡೆಸೊಂಡ ರೀತಿ, ಹಿಂದೆ 3-4 ಜನರ ಜೊತೆಗೆ ಅದೇ ರೀತಿಯಲ್ಲಿ ಅನಂತಕುಮಾರ್ ಹೆಗಡೆ ಇರ್ಬೋದು, ಈಶ್ವರಪ್ಪ ಇರ್ಬೋದು, CT ರವಿಯನ್ನ ಇದೇ ಯಡಿಯೂರಪ್ಪ ತನ್ನ ಚೇಲಾನೊಬ್ಬ ನಿಲ್ಲಿಸಿ ಸೋಲಿಸಿದ. DK ಶಿವಕುಮಾರ್ ಜೊತೆ ಡೀಲ್ ಮಾಡ್ಕೊಂಡಿದ್ದ CT ರವಿ. ಹೀಗಾಗಿ ಹಿಂದೂ ನಾಯಕರನ್ನ ಮುಗಿಸ್ಬೇಕು ಅನ್ನೋಂಥ ಕಾರ್ಯತಂತ್ರ ಏನಿದೆ, ಆ ಕಾರ್ಯತಂತ್ರದ ಹಿನ್ನೆಲೆಯಲ್ಲಿ ಅವ್ರಿಗೆ ಯಶಸ್ವಿ ಆಗಿರ್ಬೋದು. ಆದರೆ ಇನ್ಮೇಲೆ ಆಗೋದಿಲ್ಲ. ನಿಮ್ಮ ತಂಡದವರು ಯಾವ ರೀತಿ ಮನವರಿಕೆ ಮಾಡ್ತಾರೆ ಹೈಕಮಾಂಡ್ಗೆ ಉಚ್ಚಾಟನೆ ವಾಪಸ್ ತೆಗೆದುಕೊಳ್ಳಿ ಅಂತ? ನೋಡೋಣ ಅವ್ರು ಯಾವ ರೀತಿ ಇದು ಮಾಡ್ತಾರೆ ಅನ್ನೋದು ನೋಡಿ ವಿಚಾರ ಮಾಡೋಣ. ನೀವು ಡೆಲ್ಲಿಗೆ ಹೋಗ್ತೀರಾ ಸರ್? ಇಲ್ಲ, ನಾನು ದಿಲ್ಲಿಗೆ ನಂದು ಏನು ಕೆಲಸನೇ ಇಲ್ಲ. ಈಗ ನಿತಿನ್ ಗಡ್ಕರಿ ಅವರು ನಮ್ಮ ಕಾರ್ಖಾನೆಗೆ ಬರಬೇಕಾಗಿತ್ತು, ವಿಜಯೇಂದ್ರ ಇದರ ಪತ್ರ ಕೊಟ್ಟು ಬರಬಾರ್ದು ಅಂತೇಳಿ ಹೇಳಿದ್ರಿಂದ ಈಗ ಉಚ್ಚಾಟನೆ ಮರುಪರಿಶೀಲನೆ ಸಾಧ್ಯ ಇದೆಯಾ ನಿಮ್ಗೆ ಅನ್ಸುತ್ತಾ? ನಾನಂತರೂ ಮನವಿನೇ ಮಾಡ್ಕೋದಿಲ್ಲಲ್ಲ, ನನಗೇನು ಗೊತ್ತದು. ಹಿಂಗೆ ರಗಡ ಮಂದಿನ ಉಚ್ಚಾಟನೆ ಮಾಡ್ಯಾರ. ನನಗೂ 2 ಸಲ ಮಾಡಿದಾಗ 6 ವರ್ಷತೆ ಮಾಡಿದರು, 3-6 ತಿಂಗಳದಾಗೆ ತೊಗೊಂಡಾರ. ಜಗದೀಶ್ ಶೆಟ್ಟರ್ಗೂ 6 ವರ್ಷ ಹೇಳಿದರು. ಅವಕ್ಕೆಲ್ಲ ಏನು ಭಾಳ ಮಹತ್ವ ಕೊಡು. ಉಚ್ಚಾಟನೆ ವಾಪಸ್ ಆಗದಿದ್ದಲ್ಲಿ ಏನು ಮಾಡ್ತೀರಾ? ಏನು ನೋಡೋಣ ಮುಂದೆ. ಏನು ರಾಯಣ್ಣ ಬ್ರಿಗೇಡ್ ಕಟ್ಟಬೇಕು ಅಥವಾ ಸಮುದಾಯವನ್ನು ಹಿಂದುಳಿದ OBC ವರ್ಗಕ್ಕೆ ಸೇರಿಸಬೇಕಂತ ಹೋರಾಟ, ಇವೆಲ್ಲ ಪ್ಲಾನ್ ಇದೆಯಾ? ನೋಡಿ, ನಾನು ಹಿಂದೂ ಪರವಾಗಿ ಹೋರಾಟ ಮಾಡ್ತೀನಿ. ಮನೆಯಲ್ಲಿ ಕುಂಡ್ರುವುದಿಲ್ಲ, ಇಡೀ ರಾಜ್ಯ ಸುತ್ತೀನಿ. ನಾನು ಈಶಾನ್ಯ ಭಾಗ ಬಿದರ್ನಿಂದ ಪ್ರಾರಂಭ ಮಾಡ್ತೀನಿ, ಚಾಮರಾಜನಗರವರೆಗೆ, ಕೋಲಾರನಿಂದ ಕೊಡಗುವರೆಗೆ ಎಲ್ಲ ಕಡೆನೂ ಇವತ್ತು ಅಭಿಮಾನಿಗಳು ಫೋನ್ ಮಾಡ್ತಾಯಿದ್ದಾರೆ, ಮೆಸೇಜ್ ಮಾಡ್ತಾಯಿದ್ದಾರೆ. ನೀವು ಧೃತಿಗೆಡಬೇಡಿ, ನೀವು ಯಾವುದೇ ಕಾಲಕ್ಕೂ ಹಿಂದೆ ಸರಿಬೇಡಿ. ನೀವೇ ಒಂದು ರಾಜಕೀಯ ಪಕ್ಷ ಕಟ್ಟಿದ್ರು ನಾವು ತಯಾರಿದ್ದೀವಿ, ಆರ್ಥಿಕವಾಗಿ ಸಹಾಯ ಮಾಡಿದ್ವಿ. ಇವತ್ತು ಶನಿದೇವರ ಗುಡಿಯಲ್ಲಿ ಒಬ್ಬರು ಹೇಳಿದ್ರು, ಒಬ್ಬ ಅಭಿಮಾನಿ, ಸರ್ ನಾನು 10 ಲಕ್ಷ ರೂಪಾಯಿ ಕೊಡ್ತೀನಿ ಹೊಸ ಪಾರ್ಟಿ ಕಟ್ಟಿರುತ್ತೇಳಿ. ಈ ರೀತಿ ಜನನೇ ಇವತ್ತು ನನಗೆ ಹೊಸ ಪಕ್ಷ ಕಟ್ಟಬೇಕಂತೇಳಿ. ಯಾಕೆಂದರೆ ಹಿಂದೂಗಳ ರಕ್ಷಣೆ ಕರ್ನಾಟಕ BJPಯಿಂದ ಆಗೋದಿಲ್ಲ. ಕಾಂಗ್ರೆಸ್ ಅಂತೂ ಮುಸ್ಲಿಮರ ಪಾರ್ಟಿಯಾಗಿದೆ. JDS ಇವತ್ತು ಅದೊಂದು ಹಳೆ ಮೈಸೂರು ಭಾಗದಲ್ಲಿ ಅವರು ಪ್ರಾಬಲ್ಯ ಇರ್ಬೋದು. ಆದರೆ ಹಿಂದೂಗಳನ್ನು ರಕ್ಷಣೆ ಮಾಡುವಂಥದ್ದು, ಹಿಂದೂಗಳ ಪರವಾಗಿ ಮಾತಾಡುವಂಥವ್ರು ಯಾರೂ ಇಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡೋರು ಯಾರೂ ಇಲ್ಲ. ಹೀಗಾಗಿ ಜನರಲ್ಲಿ ಏನು ಬಂದಿದೆ ಅಂದರೆ 2 ರೀತಿ ಒಂದು ರಾಜಕೀಯ ಪಕ್ಷ ಕಟ್ಟ್ರಿ, ಇನ್ನೊಂದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೇಳ್ರಿ. ಈ ರೀತಿ ಸಾಕಷ್ಟು ಸಾವಿರಾರು ಮೆಸೇಜ್ಗಳು ವಾಟ್ಸಪ್ನಲ್ಲಿ ಜನ ಆಕ್ರೋಶಗೊಂಡು ಇಡೀ ರಾಜ್ಯ ತುಂಬ ನನಗೆ ಮಾಹಿತಿ ಬರ್ತಾ ಇದೆ. ಇನ್ನೂ ತೀರ್ಮಾನ ಮಾಡಿಲ್ಲ. ಪಕ್ಷದಿಂದ ಆಚೆ ಇದ್ದೆ ವಿಜೇಂದ್ರ ಹಠಾವೋ ಆಂದೋಲನದಲ್ಲಿ ಕೈ ಜೋಡಿಸ್ತೀರಾ? 100%.
ಆ ಕುಟುಂಬ ಈ ರಾಜಕಾರಣದಿಂದ ಮುಕ್ತ ಮಾಡ್ತೀವಿ, ಅದು ವಿಶ್ವಾಸ ಇದೆ. ನೀವು ಪಕ್ಷಕ್ಕೆ ಹೋಗದೇ ಇರಲಿ, ಒಟ್ಟಿನಲ್ಲಿ ಆ ಹೋರಾಟ ನಿರಂತರ ನಿಮ್ಮದು. ಅಂತಾರೆ ಹೇಳಿ 24 hours. ಯತ್ನಾಳ್ ಇವರು ರಮೇಶ್ ಜಾರಕಿಹೊಳಿ ಜೊತೆ ಕೈ ಜೋಡಿಸಿ ಆ ಹೋರಾಟದಲ್ಲಿ ಪಾಲ್ಗೊಳ್ತೀರಾ? ಎಲ್ಲ ಒಬ್ಬರು ರಮೇಶ್ ಜಾರಕಿಹೊಳಿ ಅವ್ರು ಇಲ್ರಿ, ನಮ್ಮ ಹಿಂದೆ ಭಾಳ ದೊಡ್ಡ ಶಕ್ತಿ ಐತಿ. ಯಾಕಂದರೆ ಅವ್ರಿಗೆ ಏನಾಗ್ಬಿಟ್ಟದೆ, ಯಾರೂ ಮಾತಾಡೋರು ಇರಲಿಲ್ಲ. ರಮೇಶ್ ಜಾರಕಿಹೊಳಿ ಅಂತ ಒಬ್ಬರೇ ತಿಳ್ಕೊಬೇಡ್ರಿ ನೀವು. ದಿಲ್ಲಿಯಲ್ಲಿ ನಮ್ಮ BJP 8 ಲೋಕಸಭಾ ಸದಸ್ಯರು ಅದಾರಲ್ಲ, ರಾಘವೇಂದ್ರ ಯಡಿಯೂರಪ್ಪನ ಬಿಟ್ಟರೆ ಎಲ್ಲರೂ ವಿಜಯೇಂದ್ರನ ತೆಗಿಯೋನಂಥವ್ರು ಅದಾರೆ. ಯಾರೂ ಅವನ ಚಟುವಟಿಕೆ, ಅವನ ಕಾರ್ಯಶೈಲಿ ಬಗ್ಗೆ ಯಾರೂ ಸಮಾಧಾನ ಇಲ್ಲ. ನೀವು ಒಬ್ಬರನ್ನೇ ತಿಳ್ಕೊಬೇಡ್ರಿ. ಯತ್ನಾಳಿಂದ ಬರೀ ರಮೇಶ್ ಜಾರಕಿಹೊಳಿ ಇದ್ದಾರೆ, ಅರವಿಂದ್ ಲಿಂಬಾಳಿ ಅದಾರೆ, ಕುಮಾರ್ ಬಂಗಾರಪ್ಪನವ್ರು ಅದಾರೆ. ಅವರು ಭಾಳ ಧೈರ್ಯ ಮಾಡಿ ಅವ್ರಿಗೆ ಆದಂಥ ಅನ್ಯಾಯ, ಇವತ್ತು ರಮೇಶ್ ಜಾರಕಿಹೊಳಿ ಅವ್ರ ಕೂಡ ಇದೇನು CD ಹಗರಣ ಮಾಡಿಸಿದವನೇ ವಿಜಯೇಂದ್ರ, DK ಶಿವಕುಮಾರ್ ಇಬ್ಬರು ಕೂಡೇ ಮಾಡಿದ್ದು. ಹಿಂಗೆ ಈ ರಾಜಕೀಯವಾಗಿ ನೀವು ತುಳಿದಿದ್ರೆ ಈಗೇನು ಮೊನ್ನೆ ನಡೆದಂಥದ್ದು ಏನು ರಾಜಣ್ಣಂದು ಅದೇ, ಮತ್ತು ಇದೇ ಟೀಮೇ. ಈ ಟೀಮ್ ಏನಿದೆಯಲ್ಲ, ಅವರೇ ಹೇಳ್ತಾ ಇದ್ದಾರಲ್ಲ ಇವತ್ತು ಕಾಂಗ್ರೆಸ್ನವರೇ, ನಮ್ಮಲ್ಲಿ ಒಬ್ಬ ಮಹಾನಾಯಕ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾರು ಮಹಾನಾಯಕ ಅನ್ನೋದು ಇಡೀ ಕರ್ನಾಟಕ ಗುರ್ತಾಗೈತೆ ರೀ. ಮಹಾನಾಯಕ ಗಂಭೀರ ಆರೋಪ ಮಾಡ್ತಾ ಇದ್ರಿ ನೀವು, ಹನಿ ಟ್ರಾಪ್ ಹಿಂದೆ DKಶಿ ಮತ್ತು ವಿಜೇಂದ್ರ ಇದ್ದಾರೆ ಅಂತ. ನೋಡ್ರಿ, ಈ ಒಂದು ಇದರಲ್ಲಿ ನಾನು ಹೇಳೋದು ಅಂದ್ರೆ ನೀವು ಅದನ್ನು ಒಯ್ದು ಯಾವುದಕ್ಕೂ ಹಚ್ಚಬೇಡ್ರಿ. ನಾ ಹೇಳ್ತಾ ಇರೋದು ನೇರವಾಗಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ಯಾರ, ಇವರಿಬ್ಬರು ಕೂಡ ನನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ನಾ ಹೇಳಿದ್ದಲ್ಲ, ಅವ್ರನ್ನ ಮುಗಿಸಿದವ್ರು ಅವರೇ. ಇದು ಪಬ್ಲಿಕ್ ಟಿವಿ ಜೊತೆ ರತ್ನಾಳ್ ಅವರು ಹಂಚಿಕೊಂಡ ಮಾತುಗಳು. ಕ್ಯಾಮ್ರಾಮನ್ ಮುನಿರಾಜು ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು.